ಸ್ಟಾರ್ ಬಾಯ್ ಅವ್ರು ಕೇಳಿದ್ರೆ ಮಂತ್ಲಿ ಇನ್ಕಮ್ ಎಷ್ಟು ಅಂತ. ಮಂತ್ಲಿ ಇನ್ಕಮ್ ನಂದು ಕೆಲಸ ಸಿಗುತ್ತೆ ಹೊರತು ಆಗ ನೀವು ಯಾವ ಜಾಬ್ಗೆ ಹೋಗೋದು. ಕುಮಾರ್ ಅವ್ರು ಕೇಳಿದ್ರ ಯಾವ ಕಂಪ್ನಿಲಿ ಕೆಲಸ ಮಾಡ್ತಿರೋದು, ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತಾ ಇಲ್ವಾ ಅಂತ. ಭಾವನಾ ಅನ್ನೋರು ಕೇಳೋರೆ ನೀವ್ ಯಾವ ಜಾಬ್ಗೆ ಜಾಯಿನ್ ಆಗಿ ಇಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ. ನಾನ್ ಯಾವ ಜಾಬ್ ಜಾಯಿನ್ ಆಗಿ ಕೆಲಸದ ಬಗ್ಗೆ ಫೈನಲಿ ಕ್ಲಾರಿಟಿ ಕೊಟ್ಟ. ನನ್ನ ಪರ್ಸನಲ್, ನನ್ನ ಬಾಯ್ ಫ್ರೆಂಡ್ ಮತ್ತೆ ನಮ್ಮ ಮದ್ವೆ ಬಗ್ಗೆ, ನನ್ನ ಏಜ್ ಬಗ್ಗೆ ಇಷ್ಟ ಆಗಿತ್ತು ವಿಡಿಯೋ. ಸೊ ಇವಾಗ ಇನ್ನೊಂದು ವಿಡಿಯೋ ಅಂದ್ರೆ ಇದು ಪಾರ್ಟ್ 2 ಅಲ್ಲಿ ಬರುತ್ತೆ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗಿದೆ. ಸೊ ಇವಾಗ ನನ್ನ ಎಜುಕೇಶನ್, ನನ್ನ ಕೆಲಸ, ನನ್ನ ಜಾಬ್ ಬಗ್ಗೆ ಹೇಳ್ಬಿಡ್ತೀನಿ. ಅಲ್ಮೇಲೂ ಅನ್ನೋರು ಕೇಳಿದ್ರೆ ಅಕ್ಕ ನೀವ್ ಏನ್ ಸ್ಟಡಿ ಏನು. ನಾನು ಸದ್ಯಕ್ಕೆ BE ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ದೀಪಕ್ KM ಅವ್ರು ಕೇಳ್ತಾವ್ರೆ ಅಕ್ಕ ನೀವು ಇಂಜಿನಿಯರ್ ಆದ್ಮೇಲೆ ಏನ್ ಮಾಡ್ಕೊಂಡಿರೋದು, ನೀವ್ ಯಾವ ಊರು. ಇಂಜಿನಿಯರಿಂಗ್ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡೆ, ಬಟ್ ನನ್ಗೆ ಐಟಿ ವರ್ಕ್ ಇದೆಲ್ಲ ನಿಜವಾಗ್ಲೂ ಇಷ್ಟ ಇಲ್ಲ. ಒಂಚೂರೆಲ್ಲ ಕಾಲ್ ಭಾಗನು ಇಷ್ಟ ಇಲ್ಲ. ಸದ್ಯಕ್ಕೆ ನಾನೊಬ್ಳೆ ವರ್ಕ್ ಮಾಡ್ತಾ ಇದ್ದೀನಿ. ಅಂತಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ ಇದನ್ನೆಲ್ಲ ಫ್ರೀಲಾನ್ಸರ್ ತರ ವರ್ಕ್ ಮಾಡ್ತಾ ಇದ್ದೀನಿ. HP ವರ್ಷಿಣಿ ಅವ್ರು ಕೇಳಿದ್ರೆ ಅಕ್ಕ ನೀವ್ ಏನ್ ಕೆಲಸ ಮಾಡ್ತೀರಾ ಅಂತ. ನಾನು ಏನ್ ವರ್ಕ್ ಮಾಡ್ತೀನಿ ಅಂತಂದ್ರೆ ಸದ್ಯಕ್ಕೆ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತೀನಿ. ಅಂದ್ರೆ ಫುಲ್ ಅದೇ ಕಂಪ್ನಿಲಿ ವರ್ಕ್ ಮಾಡೋ ತರ ಏನ್ ವರ್ಕ್ ಮಾಡಲ್ಲ, ಡಿಜಿಟಲ್ ಮಾರ್ಕೆಟಿಂಗ್ ಮೇಲೆ ವರ್ಕ್ ಮಾಡ್ತಾ ಇದೀನಿ. ಅದಾದ್ಮೇಲೆ ಕಂಪ್ನಿಗೆ ಒಂದು ಪೆನ್ನು ಹೆಂಗಾದ್ರೆ ಜಾಸ್ತಿ ಸೇಲ್ ಆಗುತ್ತೆ, ಹೆಂಗಾದ್ರೆ ಕಮ್ಮಿ ಸೇಲ್ ಆಗುತ್ತೆ, ಹೆಂಗ್ ವರ್ಕ್ ಆಗಲ್ಲ ಅದನ್ನ ಅನಲೈಸ್ ಮಾಡಿ ಹೇಳ್ತೀನಿ. ಒಟ್ಟಲ್ಲಿ ಫ್ರೀಲಾನ್ಸರ್ ತರ ವರ್ಕ್ ಮಾಡ್ತೀನಿ ಅಷ್ಟೇ. ಸೊ ಗೈಡ್ ಮಾಡೋದು ಇಷ್ಟೇ. IT ಕಂಪ್ನಿಗೆ ನಾನು ಹೋಯ್ತಾ ಇಲ್ಲ, ನಿಜವಾಗ್ಲೂ ನಂಗೆ ಅದು ಇಷ್ಟ ಇಲ್ಲ. ಅದಾದ್ಮೇಲೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇದೇ ಮಾಡೋದು. ನೀವು ಯಾವ ಕಂಪ್ನಿಲಿ ಕೆಲಸ ಮಾಡೋದು. ನಾನು ಯಾವ ಕಂಪ್ನಿಲೂ ಕೆಲಸ ಮಾಡಲ್ಲ, ಎಲ್ಲಾ ಕಂಪ್ನಿಲೂ ಕೆಲಸ ಮಾಡ್ತೀನಿ ನಾನು. ಅದೇ ಹೇಳಿದ್ನಲ್ಲ ಫ್ರೀಲಾನ್ಸರ್ ತರ. ಸಿಂಪಲ್ ಅನ್ನೋರು ಕೇಳೋರೆ ವಾಟ್ ಯು ಆರ್ ಡೂಯಿಂಗ್ ನೌ, ಡಿಡ್ ಯುವರ್ ಎಜುಕೇಶನ್ ಕಂಪ್ಲೀಟೆಡ್. ಕಂಪ್ಲೀಟ್ ಆಗಿ ಮುಗಿಸಿದೀನಿ ನನ್ನ ಇಂಜಿನಿಯರಿಂಗ್ ನ. ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಓದಿರೋದು. ಯಾವ ಬ್ರಾಂಚ್ ಅಂತ ನೀವು ಕೇಳಿದ್ರೆ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಮಾತಾಡ್ಬೇಡಿ. ಹೇಮಲತಾ HG ಅನ್ನೋರು ಕೇಳಿದ್ರೆ ಅಕ್ಕ ಯು ಆರ್ ಗೋಯಿಂಗ್ ಫಾರ್ ಜಾಬ್ ಅಂತ. ಜಾಬ್ ಅಂತ ಏನು ಹೋಗ್ತಿಲ್ಲ, ನಾನು ಮನೇಲೆ ವರ್ಕ್ ಮಾಡ್ತೀನಿ. ಮತ್ತೆ ಆನ್ಲೈನ್ ವರ್ಕ್ ಇರುತ್ತೆ ಅಷ್ಟೇ. ಆನ್ಲೈನ್ ಅಲ್ಲೇ ಎಲ್ಲಾ ಕೆಲಸ. ಮತ್ತೆ ಏನು ಅಂತಂದ್ರೆ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಇನ್ಸ್ಟಾಗ್ರಾಮ್ ಮಾಡ್ಬೇಕು, ಇಲ್ಲ ಯೂಟ್ಯೂಬ್ ಮಾಡ್ಬೇಕು. ಎಲ್ಲಾನು ನನ್ನ ಕೈಲಂತೂ ನಿಜ ಮಾಡಕ್ಕಾಗಲ್ಲ, ನಾನು ಮನುಷ್ಯಳೆ. ಅದಕ್ಕೋಸ್ಕರ ಮನೇಲೆ ಮಾಡ್ತೀನಿ ಅಷ್ಟೇ. ಇಟ್ಸ್ ಮೀ ಶ್ರೇಯಾಂಕ ಅನ್ನೋರು ಕೇಳಿದ್ರ ನಿಮ್ ಅಡ್ರೆಸ್, ನಿಮ್ ಹಾಬೀಸು, ಎಜುಕೇಶನ್, ಡ್ರೀಮ್ ಬಗ್ಗೆ ಹೇಳಿ. ನನ್ನ ಅಡ್ರೆಸ್ ಮಂಡ್ಯ. ನಿಮ್ ಹಾಬೀಸ್ ಅಂತಂದ್ರೆ ನಾನು ಸ್ವಲ್ಪ ಸಾಂಗ್ ಕೇಳ್ತೀನಿ, ಮತ್ತೆ ವಿಡಿಯೋಸ್ ಮಾಡೋ ಹುಚ್ಚೆ, ಅದೇ ಹಾಬಿ ನಂಗೆ. ಎಜುಕೇಶನ್ ಅಂತಂದ್ರೆ BE ಕಂಪ್ಲೀಟ್ ಮಾಡಿದೀನಿ. ಡ್ರೀಮ್ ಬಗ್ಗೆ ಹೇಳಿ ಅಂತಂದ್ರೆ ನಾನೊಂದು ಇವಾಗ ಸದ್ಯಕ್ಕೆ ಯೂಟ್ಯೂಬರ್ ಆಗ್ಬೇಕು ಅನ್ಕೊಂಡಿದೀನಿ. ಮುಂದೆ ಹೋಗ್ತಾ ಹೋಗ್ತಾ ಆಂಟ್ರಪ್ರನರ್ ಆಗ್ಬೇಕು ಅನ್ಕೊಂಡಿದೀನಿ ಅಷ್ಟೇ. ಆಂಟ್ರಪ್ರನರ್, ವುಮೆನ್ ಆಂಟ್ರಪ್ರನರ್. ಕ್ರಿಪ್ಟೋ ಅನ್ನೋರು ಕೇಳಿದ್ರೆ ಇಂಜಿನಿಯರಿಂಗ್ ಡಿಗ್ರಿ ಆದ್ಮೇಲೆ ರೆಗ್ಯುಲರ್ ಕಾರ್ಪೊರೇಟ್ ಕೆಲಸ ಇಲ್ವಾ, ಬರೀ ರೀಲ್ಸ್ ಅಂಡ್ ಪಾರ್ಟಿಂಗ್ ಕಾಣಿಸುತ್ತೆ, ಯಾಕೆ ಅಂತ. ಬರೀ ಪಾರ್ಟಿ ಮತ್ತೆ ಎಂಜಾಯ್ ಮಾಡೋದೇ ಕಾಣಿಸುತ್ತೆ, ಕಾರ್ಪೊರೇಟ್ ಲೈಫ್ ಎಲ್ಲ ತೋರ್ಸಲ್ವಲ್ಲ ನಾನು. ಏನಕ್ಕೆ ಅಂತಂದ್ರೆ ಇಂಜಿನಿಯರಿಂಗ್ ಡಿಗ್ರಿ ಆದ್ಮೇಲೆ ನಾನು ಯಾವ ಕಂಪ್ನಿಗೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಬಟ್ ನಾನು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತೀನಿ. ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಮೇಲೆ ತುಂಬಾ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮುಂದೆ ನಿಮಗೂ ಗೊತ್ತಾಗುತ್ತೆ. ಬರೀ ರೀಲ್ಸ್ ಅಲ್ಲಿ ಪಾರ್ಟಿ ಮಾಡೋದು, ಎಂಜಾಯ್ ಮಾಡೋದೇ ಕಾಣಿಸುತ್ತೆ. ಏನಕ್ಕೆ ಅಂತಂದ್ರೆ ದುಃಖವಾಗಿರೋದು ಯಾರು ತೋರ್ಸಲ್ಲ ಗೈಸ್. ಇನ್ಕ್ಲೂಡಿಂಗ್ ನನ್ನ ಲೈಫ್ ಅಲ್ಲಿ ದುಃಖಕರವಾಗಿರೋದು ಅಂದ್ರೆ ಬೇಜಾರಾಗಿರೋದು ಯಾರು ತೋರ್ಸಲ್ಲ. ಇನ್ಫ್ಲುಯೆನ್ಸರ್ ಯಾರಂದ್ರೆ ಯಾರು ತೋರ್ಸಲ್ಲ. ಬಟ್ ನಾನು ತೋರಿಸ್ತೀನಿ ನನ್ನ ಲೈಫ್ ಈ ತರ ಆಗೈತೆ, ಫ್ರಸ್ಟ್ರೇಟ್ ಆಗೈತೆ ಅಂತ ಬ್ಲಾಗ್ ಅಲ್ಲಿ ಆಗ್ತಾ ಇರ್ತೀನಿ. ಸೊ ಈ ತರ ಅಷ್ಟೇ. ಬಬಿತಾ MK ಅನ್ನೋರು ಕೇಳಿದ್ರೆ ವಾಟ್ ಈಸ್ ಯುವರ್ ಜಾಬ್ ಸಿಸ್. ನಾನು ಇಷ್ಟಪಟ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಮಾಡ್ತೀನಿ. ಅದಾದ್ಮೇಲೆ ನನಗಿಷ್ಟ ಆಗಿರೋ ಕೆಲಸ ಮಾಡ್ತೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಬೇರೆ ಬೇರೆ ತರ ವರ್ಕ್ ಮಾಡ್ತಾ ಇರ್ತೀನಿ ಗೈಸ್. ಏನೇನೋ ಎಡಿಟಿಂಗ್ ಅಲ್ಲಿ ಏನೇನೋ ಮಾಡ್ತಾ ಇರ್ತೀನಿ ಅಷ್ಟೇ. ಮುಮ್ಮ ಆಫ್ ಯದು ಅನ್ನೋರು ಕೇಳಿದ್ರೆ ನಿಮ್ಮ ಕ್ವಾಲಿಫಿಕೇಶನ್, ಏಜ್, ಫೇವ್ರೇಟ್ ಫುಡ್ ನಾನ್ ವೆಜ್ ಎಲ್ಲಾ ಕೊಟ್ಟರು ತಿಂತೀನಿ, ಅಂದ್ರೆ ಚೆನ್ನಾಗಿರ್ಬೇಕು. ನನ್ನ ಕ್ವಾಲಿಫಿಕೇಶನ್ BE ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್. ಇನ್ಸರ ಹಿಡಿದವ್ರು ಕೇಳೋರೆ ನಿಮ್ ಜಾಬ್ ಸಿಕ್ಕಿದ್ಯಾ, ಸ್ಯಾಲ್ರಿ ಎಷ್ಟು. ಜಾಬ್ ಸಿಕ್ಕಿತ್ತು, ಈಗ್ಲೂ ಸಿಕ್ಕಿದೆ. ಜಾಬ್ಗೆ ನಾನು ಹೋಗ್ತಾ ಇಲ್ಲ, ನನಗೆ ಇಷ್ಟ ಇಲ್ಲ ಕೆಲಸ ಮಾಡ್ಲಿಕ್ಕೆ. ನಾನು ಫ್ರೀ ಆಗಿರ್ಬೇಕು, ಮತ್ತೆ ನನಗೆ ಇಷ್ಟ ಆಗಿರೋ ಕೆಲಸ ಮಾಡ್ಬೇಕು ಅಂತ ಇಷ್ಟ ಗೈಸ್. ನನ್ಗೆ ನಿಜ ಅಲ್ಲಿ 9 to 5 ಕುತ್ಕೊಳ್ಳೋಕಂತೂ ಆಗಲ್ಲ. ಹಿಂಗೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡೋಕೆ ಇಷ್ಟ. ಅದು ಕಷ್ಟ ಗೈಸ್, ನಿಜ ಹೇಳ್ತೀನಿ. 9 to 5 ಕೆಲ್ಸಕ್ಕೆ ಹೋಗ್ಬೋದು, ಬಟ್ ಈ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು ಅದಕ್ಕಿಂತ 1000 ಪಟ್ಟು ಕೆಲಸ ಇರುತ್ತೆ. ಬಟ್ ನನಗೆ ಇದು ಇಷ್ಟ. ಸೊ ನೀವು ನಿಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡಿ, ಅವಾಗ ಲೈಫ್ ಚೆನ್ನಾಗಿರುತ್ತೆ. ನನಗಿಷ್ಟ ಅಲ್ವಾ, ಅದಕ್ಕೆ ಕಷ್ಟ ಆದ್ರೂ ಮಾಡ್ತಾ ಇದೀನಿ ಅಷ್ಟೇ. ಅದಾದ್ಮೇಲೆ ಅರ್ಚನಾ 10 ಅವ್ರು ಕೇಳಿದ್ರ ನಿಮ್ ಎಜುಕೇಶನ್ ಏನು ಅಂಡ್ ನಿಮ್ಮ ಅಪ್ಪ ಅಮ್ಮ ನೇಮ್ ಏನು. ನಮ್ಮ ಅಪ್ಪನ ಹೆಸರು ಸುರೇಶ್ ಅಂತ, ನಮ್ಮ ಅಮ್ಮನ ಹೆಸರು ಯಮುನಾ ಅಂತ. ಎಜುಕೇಶನ್ ಹೇಳಿದ್ನಲ್ಲ, BE ಕಂಪ್ಲೀಟ್ ಮಾಡಿದೀನಿ. ಗೈಸ್ ನನ್ನ ಜಾಬ್ ಬಗ್ಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಟ್ಬಿಡ್ತೀನಿ, ಕೇಳ್ಕೊಳ್ಳಿ. ನಾನು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತೀನಿ, ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಕಂಪ್ನಿಗೆ ಸ್ವಲ್ಪ ಐಡಿಯಾಸ್ ಕೊಡ್ತೀನಿ, ಅದರಿಂದ ಸ್ವಲ್ಪ ಕಾಸು ಬರುತ್ತೆ ನಂಗೆ. ಮತ್ತಿನ್ನೇನು ಅಂತಂದ್ರೆ
ಎಷ್ಟೊಂದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಎಷ್ಟೊಂದ್ ತರ ಕಾಸು ಮಾಡ್ಬೋದು. ಅದನ್ನ ಮುಂದೆ ಮುಂದೆ ನಿಮ್ಗೂ ಹೇಳ್ತಾ ಹೋಗ್ತೀನಿ ಹೆಂಗೆ ಡಿಜಿಟಲ್ ಮಾರ್ಕೆಟಿಂಗ್ ಹೆಂಗ್ ವರ್ಕ್ ಆಗುತ್ತೆ ಇದು ಅಂತ. ಸೊ ಕಂಪ್ಲೀಟ್ಲಿ ಡಿಜಿಟಲ್ ಅನ್ಕೊಳ್ಳಿ ನನ್ನ ಅರ್ನಿಂಗ್ಸ್ ಇರೋದು. ಅದಾದ್ಮೇಲೆ ರೀಲ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಪ್ರಮೋಷನ್ ಮಾಡ್ತೀನಿ, ಅದರಿಂದ ಕಾಸು ಬರುತ್ತೆ. ಯೂಟ್ಯೂಬ್ ಅಲ್ಲಿ ನನಗೆ 0 ರೂಪಾಯಿ ಬರುತ್ತೆ, ನಿಜ ಹೇಳ್ತಾ ಇದ್ದೀನಿ ನಿಜವಾಗ್ಲು. ಅದಾದ್ಮೇಲೆ ಭಾವನಾ ಅನ್ನೋರು ಕೇಳೋರೆ, ನೀವ್ ಯಾವ ಜಾಬ್ಗೆ ಜಾಯಿನ್ ಆಗಿ ಇಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ನಾನ್ ಯಾವ ಜಾಬ್ ಜಾಯಿನ್ ಆಗಿದ್ದೀನಿ ಅಂತಂದ್ರೆ ನಾನ್ ಏನ್ ಇಷ್ಟ ಪಡ್ತೀನಿ ಆ ಜಾಬ್ಗೆ ಜಾಯಿನ್ ಆಗಿದ್ದೀನಿ ನಾನು. ನೀವು ಆ ಕೆಲ್ಸನ ಇಷ್ಟಪಟ್ರೆ ಮಾತ್ರ ಎಂಜಾಯ್ ಮಾಡಕ್ಕಾಗದು. ಅದಾದ್ಮೇಲೆ ಡಿಂಪಲ್ ಕ್ವೀನ್ ಸುಚಿ ಅನ್ನೋರು ಕೇಳಿದೀರಾ, ಜಾಬ್ ಇದ್ರೆ ಹೇಳಿ ಡಿಪ್ಲೊಮೋ ಅವ್ರಿಗೆ ಅಂತ ಕೇಳವ್ರೆ. ಹೇಳ್ತೀನಿ, ಅವರು ನನಗೆ ಕಂಪ್ನಿಯಿಂದ ಹೇಳ್ತಾರೆ ಈ ತರ ವೇಕೆನ್ಸಿ ಇದೆ ಅವಾಗ ಹೇಳಿ ಅಂತ, ಅವಾಗ ಹೇಳ್ತೀನಿ. ಆಮೇಲೆ ಪ್ರೀತಿ ಪ್ರಿನ್ಸಸ್ ಅನ್ನೋರು ಕೇಳಿದ್ರೆ, ಆಫ್ಟರ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರೋರ್ಗೆ ಜಾಬ್ ಬಗ್ಗೆ ಗೊತ್ತಿದ್ರೆ ಹೇಳಿ ಪ್ಲೀಸ್, ಜಾಬ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಹೇಳಿ. ನಿಜ ಹೇಳ, ವರ್ಕ್ ಫ್ರಮ್ ಹೋಮ್ ಸಿಗೋದು ತುಂಬಾನೇ ಕಷ್ಟ ಆಗ್ಬಿಟ್ಟೈತೆ. ಅದು ಕೋವಿಡ್ ಇತ್ತು ಅಂತ ಅಷ್ಟೇ ವರ್ಕ್ ಫ್ರಮ್ ಹೋಮ್ ಸಿಗ್ತಿತ್ತೆ ಹೊರತು ಇವಾಗ ವರ್ಕ್ ಫ್ರಮ್ ಹೋಮ್ ಸಿಗೋದು ತುಂಬಾನೇ ಕಷ್ಟ. ನೀವು ಕಂಪ್ನಿಗೆ ಹೋಗ್ಲೇಬೇಕಾಗುತ್ತೆ. ಅಂದ್ರೆ ಪಾಸಿಬಲ್ ಇದೆ ಬಟ್ ಸಿಗೋದ್ ಕಷ್ಟ. ಸೊ ನನ್ಗೇನಾದ್ರು ಜಾಬ್ ಬಗ್ಗೆ ಅಪ್ಡೇಟ್ ಸಿಕ್ತು ಅಂತಂದ್ರೆ ಕಂಪ್ನಿ ಕಡೆಯಿಂದ ನಾನು ಹೇಳ್ತೀನಿ. ಸುಪ್ರೀತ್ ಅವ್ರು ಕೇಳಿದ್ರೆ, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್? ನಾನು ಇಂಜಿನಿಯರಿಂಗ್ ಕಂಪ್ನಿ ಮಾಡಿದ್ದೀನಿ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ರೇಖಾ ಮಹಾದೇವ ಅವರು, ನಿಮ್ಮ ಎಜುಕೇಶನ್ ಮುಗೀತಲ್ವಾ ಅಕ್ಕ, ಇವಾಗ ನೀವ್ ಏನ್ ಜಾಬ್ ಮಾಡ್ತಿದ್ದೀರಾ? ಹೇಳಿದ್ನಲ್ಲ ಅಷ್ಟೇ. ಅದಾದ್ಮೇಲೆ ಕ್ರಿಸ್ಟಲ್ ಲೈಟ್ ರಾಘವಿ ಅವ್ರು ಕೇಳಿದ್ರೆ, ಅಕ್ಕ ನಿಮ್ಮ ಸ್ಟಡಿ ಜರ್ನಿ ಬಗ್ಗೆ ತಿಳಿಸಿ. ಫಸ್ಟ್ ಆಫ್ ಆಲ್ ನನ್ಗೆ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇಷ್ಟನೇ ಇಲ್ಲ, ಬಟ್ ಇಂಜಿನಿಯರಿಂಗ್ ಮಾಡಿರೋದಕ್ಕೆ ನಿಜ ನಾನು ಏನೋ ಒಂದು ಕಲ್ತಿದ್ದೀನಿ. ಅದು ಏನೋ ಒಂದು ಹೇಳ್ಕೊಟ್ಟಿದೆ ಗೈಸ್ ನನಗೆ. ಈ ಟೆಕ್ನಿಕಲ್ ಅಲ್ಲಿ ನನಗೆ ತುಂಬಾ ಹೇಳ್ಕೊಟ್ಟೈತೆ. ನನಗೆ ಇದು ಎಡಿಟ್ ಮಾಡೋದಾಗ್ಲಿ, ಎಡಿಟ್ ಕೂಡ ನಾನು ಫಸ್ಟ್ 10th ಇಂದನೂ ಸ್ವಲ್ಪ ಕಲ್ತಿದ್ದೆ, ಬಟ್ ಟೆಕ್ನಿಕಲ್ ಆಗಿ ಒಳಗೆ ಹೆಂಗ್ ವರ್ಕ್ ಆಗುತ್ತೆ ಅದೆಲ್ಲ ಸ್ವಲ್ಪ ಗೊತ್ತು ನನಗೆ. ಇಂಜಿನಿಯರಿಂಗ್ ಓದಿ ಸ್ವಲ್ಪ ಈ ಸೈಬರ್ ಸೆಕ್ಯೂರಿಟಿ ಹೆಂಗ್ ವರ್ಕ್ ಆಗುತ್ತೆ, ಹ್ಯಾಕು ಮತ್ತೆ ಒಂಥರ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತು ನನಗೆ. ಅದು ಹೇಳಕ್ ಗೊತ್ತಿಲ್ಲ ನನಗೆ. ನಿಮ್ಗೆ ಇಟ್ಸ್ ಮೀ ರಾಕಿಂಗ್ ಪ್ರೀತು ಅವ್ರು ಕೇಳಿದಿರಾ, ಹಾಯ್ ಸಿಸ್ಟರ್, ಇಸ್ PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಚೆನ್ನಾಗಿದೆಯಾ? ಪ್ಲೇಸ್ಮೆಂಟ್ ಹೆಂಗಿದೆ? ನಿಮ್ದು ಹೆಂಗಾಯ್ತು? ನಾನು ಓದಿದ್ PS ಕಾಲೇಜು ಇಂಜಿನಿಯರಿಂಗ್ ಮಂಡ್ಯದಲ್ಲೇ ಇರೋದು. ಸೊ ಚೆನ್ನಾಗಿದೆ, ಪ್ಲೇಸ್ಮೆಂಟ್ ಚೆನ್ನಾಗಿದೆ. ನೀವು ಯಾವ ಕಾಲೇಜ್ಗಾರು ಹೋಗಿ ಸೇರ್ಕೊಳ್ಳಿ, ಪ್ಲೇಸ್ಮೆಂಟ್ ಹೆಂಗಾಗುತ್ತೆ ಅಂತಂದ್ರೆ ನಿಮ್ ಸ್ಕಿಲ್ಸ್ ಮೇಲೆ ನಿಮಗೆ ಕೆಲಸ ಸಿಗುತ್ತೆ. ಯಾವುದೇ ಕಾಲೇಜ್ ಆಗ್ಲಿ ನಿಮ್ಮ ವರ್ಕ್ ನಿಮ್ಮ ಸ್ಕಿಲ್ಸ್ ಮೇಲೆ ಕೆಲಸ ಸಿಗುತ್ತೆ ಹೊರತು ಸೊ ಕಾಲೇಜಲ್ಲಿ ಅವ್ರು ಬಂದ ತಕ್ಷಣ ನಿಮ್ನ ಕರ್ಕೊಂಡು ಹೋಗ್ಬಿಡಲ್ಲ. ನಿಮ್ ಸ್ಕಿಲ್ಸ್ ಚೆನ್ನಾಗಿದ್ರೆ ಎಲ್ಲೋದ್ರೂ ಕೆಲಸ ಸಿಗುತ್ತೆ. ಕವನ ನಾಯಕ್ ಅನ್ನೋರು ಕೇಳವ್ರೆ, ಅಕ್ಕ ನೀವು ಓದಿದ್ ಕಾಲೇಜು ಮತ್ತೆ ಕೋರ್ಸ್ ಯಾವುದು? ನಾನು ಓದಿದ್ದು PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಅಲ್ಲಿ, ಬ್ರಾಂಚು EC BE ಕಂಪ್ಲೀಟ್ ಮಾಡಿರೋದು. ಸ್ಮೈಲ್ ಕಿಂಗ್, ಅಕ್ಕ ನೀವು ಏನ್ ವರ್ಕ್ ಮಾಡ್ತಿದ್ಯಾ ಮತ್ತೆ ಯಾವ ಕಾಲೇಜು ಯಾವ ಊರ್ನಿದು? ನಾನು ಏನ್ ವರ್ಕ್ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ಹೇಳಿದೀನಿ. ಸ್ಟಾರ್ ಬಾಯ್ ಅವ್ರು ಕೇಳಿದ್ರೆ ಮಂತ್ಲಿ ಇನ್ಕಮ್ ಅಕ್ಕ. ಸ್ಟಾರ್ ಬಾಯ್ ಅವ್ರು ಕೇಳಿದ್ರೆ ಮಂತ್ಲಿ ಇನ್ಕಮ್ ಎಷ್ಟು ಅಂತ. ಮಂತ್ಲಿ ಇನ್ಕಮ್ ಹೇಳ್ತೀನಿ ರೀ, 1 ನಿಮಿಷ. ಮಂತ್ಲಿ ಇನ್ಕಮ್ ನಂದು ಒಂದ್ 5,000, ಅಲ್ಲಿಂದ 5,000, ಇಲ್ಲಿಂದ 10 ಇನ್ಕಮ್. ನನಗೆ ಒಟ್ಟಿಗೆ ಇಷ್ಟೇ ಬರುತ್ತೆ ಸ್ಯಾಲ್ರಿ ತರ ಅಂತ ಇಲ್ಲ, ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಪ್ರಮೋಷನ್ ಮಾಡ್ತೀನಿ, ಅದರಿಂದ ಸ್ವಲ್ಪ ಕಾಸು ಬರುತ್ತೆ. ಯೂಟ್ಯೂಬ್ ಇಂದ 0 ರೂಪಾಯಿ. ಮತ್ತೆ ಫ್ರೀಲಾನ್ಸರ್ ಆಗಿ ಏನೇನೋ ಒಂಚೂರು ವರ್ಕ್ ಮಾಡ್ತಾ ಇರ್ತೀನಿ. ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ 100 ರೂಪಾಯಿ, 200 ರೂಪಾಯಿ, 2,000, 3,000 ಹಂಗ್ ಬರ್ತಾ ಇರುತ್ತೆ. ಒಟ್ನಲ್ಲಿ 20,000ಕ್ಕಿಂತ ಮೇಲ್ ಬರುತ್ತೆ, 1,000 ಮೇಲೆ ಹೋಗಲ್ಲ ಇನ್ಕಮ್ ಅಷ್ಟೇ. ಇನ್ಕಮ್ ಗೈಸ್ ಒಂದೊಂದ್ಸಲ ಜಾಸ್ತಿ ಆಗ್ತಾ ಇರುತ್ತೆ, ಒಂದೊಂದ್ಸಲ ಡೌನ್ ಆಗ್ತಿರುತ್ತೆ. ಬಟ್ ಜಾಸ್ತಿ ಅರ್ನಿಂಗ್ಸ್ ಮಾಡಕ್ ಆಗಲ್ಲ, ಅದೆಲ್ಲ ಖರ್ಚಿಗೆ ಆಗ್ಬಿಡುತ್ತೆ. ಸೊ ಏನಾದ್ರೂ ಹಂಗಿದ್ದಿದ್ರೆ ನಾನೇ ಹಿಂಗಿರ್ತಿದ್ದೆ, ಜಾಸ್ತಿ ಬರಂಗಿದ್ದಿದ್ರೆ. ಅದಾದ್ಮೇಲೆ ಆರ್ ಯಶ್ ಅನ್ನೋರು ಕೇಳಿದಿರಾ, ಅಕ್ಕ ನಿಮ್ ಎಜುಕೇಶನ್ ಏನು ಪ್ಲೀಸ್? ಹೇಳಿದೀನಿ ಯಶ್ ಅವರೇ. ಡಿಂಪಲ್ ಕ್ವೀನ್ ರಚು ಅವ್ರು ಕೇಳಿದಿರಾ, ಡಿಂಪಲ್ ಕ್ವೀನ್ ರಚು ರಚಿತಾರಾಮ್ ಅವ್ರು ಕ್ವಶನ್ ಮಾಡ್ಬಿಟ್ಟವ್ರ. ಅಕ್ಕ ಏನ್ ವರ್ಕ್ ಮಾಡ್ತಿರೋದ್ ನೀವು? ಮತ್ತೆ ಸಂಧ್ಯಾ ಅಕ್ಕ ನಿಮ್ಗೆ ಎಷ್ಟು ಇಷ್ಟ ಹೇಳಿ, ಹೇಗೆ ಪರಿಚಯ ಆದ್ರು ಹೇಳಿ ಅಕ್ಕ. ಸಂಧ್ಯಾ ಅಕ್ಕ ಹೇಗ್ ಪರಿಚಯ ಆದ್ರು ಅಂತ ಸಂಧ್ಯಾ ಅವ್ರ ಜೊತೆ ಇದ್ದಾಗ ಹೇಳ್ತೀನಿ. ಸಂಧ್ಯಾ ಅವ್ರು ಎಷ್ಟಿಷ್ಟ ಅಂತಂದ್ರೆ ಸಂಧ್ಯಾ ಅವರು ತುಂಬಾ ಇಷ್ಟ. ನೀವು ಕ್ವಶನ್ ಎಷ್ಟು ಚೆನ್ನಾಗಿ ಹೇಳಿದಿರ ನೋಡಿ, ಸಂಧ್ಯಾ ಅವ್ರು ಎಷ್ಟಿಷ್ಟ ಹೇಳಿ ಅಂತ. ಕಾವ್ಯಶ್ರೀ ಕುಮಾರ್ ಅವ್ರು ಕೇಳಿದ್ರ, ಯಾವ ಕಂಪ್ನಿಲಿ ಕೆಲಸ ಮಾಡ್ತಿರೋದು? ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತಾ ಇಲ್ವಾ ಅಂತ. ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿಲ್ಲ ನಂಗೆ, ಬಟ್ ಕೆಲಸ ಅಂತೂ ಸಿಕ್ಕಿತ್ತು, ನಾನೇ ಹೋಗಿಲ್ಲ. ನಮ್ಮ ಮನೇಲಿ ತುಂಬಾ ಕೆಲಸ ಇತ್ತು. ಏನು ಅಂತಂದ್ರೆ ಇವಾಗ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮ್ಗೆ ಯಾವ ಕಂಪ್ನಿಲಿ ಕೆಲಸ ಮಾಡ್ತಿರೋದು, ಯಾವ ಕಂಪ್ನಿಲೂ ಕೆಲಸ ಮಾಡ್ತಿಲ್ಲ. ಕೆಲಸ ಮಾಡ್ತಿದ್ದೆ ಫಸ್ಟ್, ಬಟ್ ಇವಾಗ ಮಾಡ್ತಿಲ್ಲ, ಕೆಲಸ ಬಿಟ್ಬಿಟ್ಟೆ ನಾನು. ಇವಾಗ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತೀನಿ ಅಷ್ಟೇ. ಅದಾದ್ಮೇಲೆ ಇನ್ಯಾರು ಕೇಳೋರೆ, ಕಾರ್ತಿಕ್ ಏನ್ಗೌಡ ನಿಮ್ಗೆ ಜಾಬ್ ಆಯ್ತಾ? ನಮ್ಗೆ ಜಾಬ್ ಆಯ್ತು, ನಾವೇ ಹೋಗಿಲ್ಲ. ಮಾತಾಡ
ಕಾರ್ತಿಕ್ ಎನ್ ಗೌಡ, ಸಿಸ್ಟರ್ ನೀವ್ ಏನ್ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದೀರಾ? BE ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ವಾಟ್ ಈಸ್ ಯುವರ್ ಸ್ಟಡೀಸ್ ಇಸ್? ಅದೇ ಅದನ್ನ ಸೆಲ್ಫಿ ಗರ್ಲ್ ಅನ್ನೋರು ಕೇಳಿದ್ರು. ಮತ್ತಿನ್ನೇನ್ ಕೇಳಿದೀರಾ? ಅಷ್ಟೇ ಗೈಸ್. ಸೊ ನನ್ನ ಕೆಲ್ಸದ ಬಗ್ಗೆ ಫೈನಲಿ ಕ್ಲಾರಿಟಿ ಕೊಟ್ಬಿಟ್ಟಿದೀನಿ. ಇಷ್ಟೊಂದ್ ಜನ ಕೇಳ್ತಿದ್ದೀರಾ. ನಾನೊಂಥರ ಯಾರ ಹತ್ರನು ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ. ನಂದೇ ಓನ್ ಆಗಿ ಏನಾರು ಮಾಡ್ಬೇಕು ಅಂತ ಆಸೆ. ಸೊ ನಾನು IT ಫೀಲ್ಡ್ ಅಲ್ಲಿ ಇರೋದ್ಕಿಂತ ನಂಗೆ ಆಂಟ್ರಪ್ರನರ್ ಆಗ್ಬೇಕು, ಬಿಸ್ನೆಸ್ ವುಮೆನ್ ಆಗ್ಬೇಕು ಅಂತ ಇಷ್ಟ. ಸೊ ಅದ್ರ ಮೇಲೆ ನಾನು ವರ್ಕ್ ಮಾಡ್ತೀನಿ. ಮಾತಾಡ್ಬಿಡಿ ಮಧ್ಯ. ಅದ್ರ ಮೇಲೆ ನಾನು ವರ್ಕ್ ಮಾಡಕ್ಕೆ ಕಷ್ಟ ಪಡ್ತೀನಿ. ನಾನು ಹೇಳಿದೀನಲ್ಲ 365 ಡೇಸ್ ಚಾಲೆಂಜ್ ತಗೊಂಡಿದ್ದೀನಲ್ಲ, ನನ್ನ ಲೈಫ್ ಹೆಂಗಿರುತ್ತೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಇವ್ರಂತೂ ಮಧ್ಯದಲ್ಲಿ ಮಾತಾಡಿ ನನ್ನ ಒಳಗ್ ರೀಟೇಕ್ ತಗೊಳ್ಳೋ ತರ ಮಾಡ್ತಾರೆ. ಸೊ ನಾನು ಆಂಟ್ರಪ್ರನರ್ ಆಗ್ಬೇಕು ಅನ್ಕೊಂಡಿದೀನಿ, ಬಿಸ್ನೆಸ್ ವಿಮೆನ್ ಆಗ್ಬೇಕು ಅನ್ಕೊಂಡಿದೀನಿ. ಅದ್ರ ಮೇಲೆ ವರ್ಕ್ ಮಾಡ್ತೀನಿ. 365 ಡೇಸ್ ಚಾಲೆಂಜ್ ತಗೊಂಡಿದ್ದೀನಲ್ಲ, ಏನ್ ದಬಾಕ್ತೀನಿ ಏನ್ ಬಿಡ್ತೀನಿ ಅಂತ ಗೊತ್ತಾಗುತ್ತೆ ನಿಮ್ಗೆ ಹೆಂಗಿರ್ತೀನಿ ಅಂತ. ಬಟ್ ನಾನು ಒಂದೊಂದನ್ನ ಬ್ಲಾಗ್ ಅಲ್ಲಿ ಶೇರ್ ಮಾಡಕ್ಕಾಗಲ್ಲ, ಅದು ಸೋಷಿಯಲ್ ಮೀಡಿಯಾ ಅಲ್ವಾ. ಸೊ ಎಷ್ಟೊಂದ್ ಜನ ನೋಡ್ತಾರೆ, ಒಂದೊಂದನ್ನ ಶೇರ್ ಮಾಡಕ್ಕಾಗಲ್ಲ. ಎಷ್ಟು ಹೇಳ್ಬೇಕು ಎಷ್ಟು ತಿಳಿಸ್ಬೇಕು ಅನ್ನೋದನ್ನ ನಾನು ಆನೆಸ್ಟ್ ಆಗಿ ಸಖತ್ತಾಗಿ ಹೇಳ್ತೀನಿ ನಿಮ್ಗೆ. ಕಂಪ್ಲೀಟ್ ಮಾಡಿದೀನಿ. ನಿಮ್ಮ ಎಲ್ಲಾರ ಪ್ರಶ್ನೆಗೂ ಇಲ್ಲ ಅಂದ್ರು ಆನ್ ಮಾಡು ಪ್ಲೀಸ್. ನೋಡಿ ಗೈಸ್, ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಲ್ವಾ, ನೋಡಿ 35 ಸ್ಕ್ರೀನ್ ಶಾಟ್. ಅದರಲ್ಲಿ ಸಾವಿರಾರು ಕ್ವಶನ್ಗಳು, ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡಿದೀನಿ ಅನ್ಕೊಂಡಿದೀನಿ. ಸೊ ನಿಜವಾಗ್ಲೂ ಎಲ್ರು ಕ್ವಶನ್ಗೂ ಆನ್ಸರ್ ಮಾಡಿದೀನಿ. ನನ್ಗೆ ಇಷ್ಟ ದಿನ ಕ್ವಶನ್ ಬರ್ತಿತ್ತು ಏನಂತಂದ್ರೆ, ನಿಮ್ ಕೆಲ್ಸದ ಬಗ್ಗೆ ಹೇಳಿ, ಎಷ್ಟ್ ದುಡಿತೀರಾ ಹೇಳಿ, ಅದೇಳಿ ಇದ್ದೇಳಿ ಅಂತ. ನನಗೂ ಜಾಸ್ತಿ ದುಡಿಬೇಕು ಅಂತಾನೆ ಇಷ್ಟ. ಬಟ್ ಏನ್ ಮಾಡೋದು, ಎಲ್ರಿಗೂ ಅನ್ಕೊಂಡಂಗೆ ಆಗಲ್ವಲ್ಲ. ಸೊ ಇನ್ಮೇಲಿಂದ ಜಾಸ್ತಿ ಅಂದ್ರೆ ಫೋಕಸ್ ಮಾಡೋಣ, ಅರ್ನಿಂಗ್ಸ್ ನ ಹೆಂಗೆ ಇನ್ಕ್ರೀಸ್ ಮಾಡೋದು ಅಂತ. ಅದು ನಿಮ್ಮ ಹತ್ರನು ಶೇರ್ ಮಾಡ್ತೀನಿ. ಸೊ ಹೆಂಗೆಲ್ಲ ವರ್ಕ್ ಮಾಡ್ಬೋದು, ಮನೇಲೆ ಎತ್ಕೊಂಡು ಯಾವ ತರ ವರ್ಕ್ ಮಾಡ್ಬೋದು, ಸ್ಟೂಡೆಂಟ್ಸ್ ಯಾವ ತರ ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು, ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ ಇನ್ಮೇಲೆ. ಸೊ ಗೈಸ್, ಈ ವಿಡಿಯೋ 3 ಬರ್ತದೋ ಇಲ್ಲ 2 ಬರ್ತದೋ, ಈ Q&A ವಿಡಿಯೋ 3 ಬರ್ತದೋ 2 ಬರ್ತದೋ ನನಗಂತೂ ಗೊತ್ತಿಲ್ಲ. ಅಷ್ಟೊಂದು ಎಲ್ರು ಕ್ವಶನ್ಗೂ ಆನ್ಸರ್ ಮಾಡಿದೀನಿ. ಎಲ್ರಿಗೂ ಅಂದ್ರೆ ಪ್ರತಿಯೊಬ್ರು ಯೂಸರ್ ನೇಮ್ ನ ಹೇಳಿ ನಾನು ಆನ್ಸರ್ ಮಾಡಿದೀನಿ ಅಲ್ವಾ, ಅದಕ್ಕೆ ವಿಡಿಯೋ ತುಂಬಾ ಲೆಂತ್ ಆಗಿರುತ್ತೆ. ಸೊ ವಿಡಿಯೋ ಪೂರ್ತಿ ನೋಡಿರೋರ್ಗೆ ಈ ನಿಮ್ಮ ನಿತ್ಯಶ್ರೀ ಕಡೆಯಿಂದ ದೊಡ್ಡ ನಮಸ್ಕಾರಗಳು. ಥ್ಯಾಂಕ್ ಯು ಗೈಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಂತಂದ್ರೆ ಗೊತ್ತಾ, ನನ್ಗೆ ಸುಳ್ಳು ಗಿಳ್ಳು ನಿಮ್ಮ ಹತ್ರ ಸುಳ್ಳು ಹೇಳೋದು ಮತ್ತೆ ಏನೇನೋ ಹೇಳೋದು, ಇಲ್ದೇ ಇರೋದನ್ನ ಹೇಳೋದು ನನ್ನ ಕೈಲಿ ಆಗಲ್ಲ. ಇರೋದನ್ನೇ ಹೇಳಿದೀನಿ. ನಿತ್ಯಶ್ರೀ ಹೆಂಗಿರ್ತಾಳೆ, ಏನಿರ್ತಾಳೆ, ಏನ್ ಮಾಡ್ತಾಳೆ ಅದನ್ನೇ ಹೇಳ್ತೀನಿ, ಅದನ್ನೇ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ನಿಜ ವಾಯ್ಸ್ ಹೋಯ್ತು ನನ್ಗೆ. ಇಲ್ಲ ಗೈಸ್, ಆಯ್ತಲ್ಲ ಗೈಸ್. ಏನು ಅಂತಂದ್ರೆ ವಿಡಿಯೋನ 1:30 ಅನ್ಕೊಳ್ಳಿ, 2 ಅವರ್ ಆಗೈತೆ ಈ ವಿಡಿಯೋ ಸ್ಟಾರ್ಟ್ ಮಾಡಿ ನನ್ಗೆ. ಇವಾಗ 3:30 ಆಯ್ತಾ ಬಂತು. ಇವಾಗ ನೆನ್ನೆ ವಿಡಿಯೋಸ್ ಎಡಿಟ್ ಮಾಡ್ಬೇಕು, ಮತ್ತೆ ಇನ್ಸ್ಟಾಗ್ ಎಡಿಟ್ ಮಾಡ್ಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಏನ್ ಮಾಡಿ ಗೊತ್ತಾ, ಆನೆಸ್ಟ್ ಆಗಿ ರಿಪ್ಲೈ ಮಾಡಿರೋದಕ್ಕೆ ಎಲ್ಲಾ ಯೂಸರ್ ನೇಮ್ ಹೇಳಿ ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟೆ ವಿಡಿಯೋ ಮಾಡಿದೀನಿ. ಸೊ ಇದಕ್ಕಾದ್ರೂ ಒಂಚೂರು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವ ಕಾಸು ಬರಲ್ಲ, ಏನು ಬರಲ್ಲ. ಸೊ ನಮ್ಗೊಂಥರ ಮೋಟಿವೇಟ್ ಆಗುತ್ತೆ ಅಷ್ಟೇ ಅದು. ಸೊ ಇಷ್ಟೊಂದ್ ಜನ ಸಬ್ಸ್ಕ್ರೈಬರ್ ಇದಾರೆ, ನಮ್ ವಿಡಿಯೋಸ್ ನೋಡ್ತಾ ಇದಾರೆ ಅಂದ್ರೆ ಆ ನಂಬರ್ನ ನೋಡಿ ನಾವು ಮೋಟಿವೇಟ್ ಆಗಿ, ನನ್ಗೂ ಇಷ್ಟ ಜನ ಸಬ್ಸ್ಕ್ರೈಬರ್ ಇದಾರೆ, ನಾನು ಚೆನ್ನಾಗಿ ಇದ್ಮೇಲೆ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂಡು ಮೋಟಿವೇಟ್ ಆಗ್ತೀವಿ ಅಷ್ಟೇ. ಸೊ ಫೈನಲಿ ಈ ವಿಡಿಯೋ ಎಂಡ್ ಮಾಡ್ತಿದೀನಿ. ಮಾತಾಡಕ್ ಬಿಟ್ರೆ ಮಾತಾಡ್ತಾನೆ ಇರ್ತೀನಿ ವಟ ಅಂತ. ಇನ್ನು ಊಟನೂ ಮಾಡಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಅಂತ ಹೇಳ್ತಾ ಸಿಗುವ ಮತ್ತೆ. ಬಾಯ್ ಬಾಯ್.